ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಜರ್ನಿ ತುಂಬ ವಿಶೇಷವಾಗಿದ್ದು. ಯಾಕಂದರೆ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಮಧ್ಯಪ್ರದೇಶಲ್ಲಿರೋ ಮೈಹಾರ್ ತೋರಿಸಿದ್ದೆ. ಇವತ್ತು ನಾವು ಮಧ್ಯಪ್ರದೇಶದ ಮೈಹಾರಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕಡೆಗೆ ಹೋಗ್ತಾ ಇದ್ದೀವಿ. ಪ್ರಯಾಗ್ರಾಜ್ ಅಂದ ತಕ್ಷಣ, ಪ್ರಯಾಗ್ರಾಜ್ ಅಂತ ವರ್ಡ್ ಕೇಳಿದ ತಕ್ಷಣ ನಮ್ಗೆ ಏನು ನೆನಪಾಗುತ್ತೆ? ಕುಂಭಮೇಳ ಅಲ್ವಾ? ತುಂಬ ವಿಶೇಷವಾಗಿದ್ದದು ಕುಂಭಮೇಳ ಅಂತೂ. ಆ ಟೈಮಲ್ಲಿ ಈ ಥರ ನಿಮಗೆ ನೋಡೋಕ್ಕೆ ಜಾಗನೇ ಸಿಗ್ತಿರಲಿಲ್ಲ. ಅಲ್ಲಿ ಅಷ್ಟು ಜನ ಫುಲ್ಲಾಗಿಬಿಟ್ಟಿದ್ರು. ಎಲ್ಲರೂ ಪ್ರತಿಯೊಬ್ಬರು ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರಂತ ಅನ್ಕೋತೀನಿ. ಈ ಜಾಗ ಅಷ್ಟು ಪವಿತ್ರವಾಗಿರೋ ಜಾಗ ಇದು. ಫ್ರೆಂಡ್ಸ್, ಈ ಪ್ಲೇಸ್ ಬಂದು ಮೈಹಾರಿಂದ 280 to 300 ಕಿಲೋಮೀಟರ್ಸ್ ಇದೆ. ಅಪ್ರಾಕ್ಸಿಮೇಟ್ಲಿ ಒಂದು 6 to 7 ಅವರ್ಸ್ ಜರ್ನಿ ಇದೆ. ಈ ಜಾಗಕ್ಕೆ ಮೊದಲು ಬೇರೆನೇ ಹೆಸರಿತ್ತು. ಮೊದಲು ಅಲಹಾಬಾದ್ ಅಂತ ಇತ್ತು. ಆಮೇಲೆ ಹೆಸರು ಚೇಂಜ್ ಆಗಿ ಪ್ರಯಾಗ್ರಾಜ್ ಅಂತ ಆಯಿತು. ಈ ಜಾಗ ಯಾಕೆ ವಿಶೇಷವಾಗಿದೆ ಅಂದರೆ, ಇಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿ ತುಂಬ ಸೈಲೆಂಟಾಗಿ, ಗೊತ್ತೇ ಆಗೋದಿಲ್ಲ ನಿಮಗೆ ಇಲ್ಲಿ ಹರಿಯುತ್ತೆ ಅಂತ. ಒಟ್ಟು 3 ನದಿ ಹರಿಯುತ್ತೆ. ಇಲ್ಲಿ ತ್ರಿವೇಣಿ ಸಂಗಮ ಇದೆ, ಗಂಗಾ, ಯಮುನಾ ಮತ್ತು ಸರಸ್ವತಿ. ಇಲ್ಲಿ ಜನ ಯಾಕೆ ಇಷ್ಟೊಂದು ಇಲ್ಲಿ ನಂಬ್ತಾರೆ ಈ ಜಾಗನ ಅಂದರೆ, ಇಲ್ಲಿ ಬಂದು ನಾವು ಸ್ನಾನ ಮಾಡಿದರೆ ತ್ರಿವೇಣಿ ಸಂಗಮದಲ್ಲಿ ನಮ್ಮ ಪಾಪಗಳೆಲ್ಲ ದೂರ ಆಗುತ್ತೆ ಅಂತ ಒಂದು ನಂಬಿಕೆ ಜನರದು. ಅದಕ್ಕೆ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ. ಈ ಪ್ರಯಾಗ್ರಾಜಲ್ಲಿ ನೋಡೋದಕ್ಕೆ ತುಂಬ ಸ್ಥಳಗಳಿವೆ. ಅದರಲ್ಲಿ ಮೇನ್ ಅಂದರೆ ಬೋಟಿಂಗ್ ಇಸ್ ಸೂಪರ್ ಎಕ್ಸ್ಪೀರಿಯನ್ಸ್. ನೀವು ಹೋದರೆ ಮಾತ್ರ ಮಿಸ್ ಮಾಡಬೇಡಿ. ಇಲ್ಲಿ ನಿಮಗೆ ನಾಗಾ ಸಾಧುಗಳು ಸಿಗ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಫೋಟೋ. ಎಸ್, ನಾವಿವಾಗ ತ್ರಿವೇಣಿ ಸಂಗಮದ ಹತ್ರ ಹೋಗ್ತಾ ಇದ್ದೀವಿ ಸ್ನಾನ ಮಾಡೋಣ ಅಂದ್ಕೊಂಡು. ಇಲ್ಲಿ ತ್ರಿವೇಣಿ ಸಂಗಮದ ಹತ್ರ ಸಾಯಂಕಾಲ ಸೂರ್ಯಾಸ್ತ ನೋಡಬೇಕಂತೆ. ತುಂಬ ಬ್ಯೂಟಿಫುಲ್ ಇರುತ್ತಂತೆ. ಒಂಥರ ಡಿವೈನ್ ಫೀಲಿಂಗ್ ಇರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ತೋರಿಸ್ತೀನಿ ನಾನು ನಿಮಗೆ ಸೂರ್ಯಾಸ್ತ. ಫ್ರೆಂಡ್ಸ್, ಇಲ್ಲಿ ಪ್ರಯಾಗ್ರಾಜಲ್ಲಿ ಆಹಾರದ ಬಗ್ಗೆ ಹೇಳಬೇಕಂದ್ರೆ, ಫುಡ್ ಬಗ್ಗೆ ಹೇಳಬೇಕಂದ್ರೆ, ಇಲ್ಲಿ ಚಾಟ್ಸು, ಆಮೇಲೆ ಇಲ್ಲಿ ಕಚೋರಿ, ಜಿಲೇಬಿ, ನಾರ್ತ್ ಇಂಡಿಯನ್ದು ಒಂದು ಸ್ಟ್ರೀಟೇ ಇದೆ. ಇಲ್ಲಿ ಸೂಪರಾಗಿ ಸಿಗುತ್ತೆ. ಇಲ್ಲಿ ನೋಡಿ, ನಾವಿವಾಗ ಇಲ್ಲಿ ಬೋಟ್ ನಿಲ್ಲಿಸಿದ್ದಾರೆ. ಇಲ್ಲಿಂದ ನಾವಿವಾಗ ತ್ರಿವೇಣಿ ಸಂಗಮ. ಇಲ್ಲಿ ನೋಡಿ ಸೂರ್ಯಾಸ್ತವಾಗ್ತಾ ಇರೋದು ಸಖತ್ತಾಗಿದೆ. ಇಲ್ಲಿ ನಾವೆಲ್ಲರೂ ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ, ಅಲ್ಲಿ ಫೋಟೋಗ್ರಾಫರ್ಸ್ ಇರ್ತಾರೆ, ನಿಮ್ಮದು ಫೋಟೋ ತೆಗಿಯೋಕ್ಕಂತ ಇರ್ತಾರೆ. ಎಲ್ಲರೂ ಸ್ನಾನ ಮಾಡಿ ಕೈ ಮುಗಿದು ನಿಂತ್ಕೊಂಡ್ರೆ ಅವರು ಫೋಟೋ ತೆಗಿತಾರೆ ಅಲ್ಲಿ. ಹಾಗೆ ನಿಮಗೆ ಒಂದು ಫೋಟೋನೂ ಕೊಡ್ತಾರೆ. 50 ರೂಪೀಸಿಗೆ ಒಂದು ಫೋಟೋ ಇರುತ್ತೆ. ಚೆನ್ನಾಗಿ ಸುಮಾರು ಸತಿ ನಾವು ಮುಳುಗಿದ್ವಿ ಅದರಲ್ಲಿ. ಸಖತ್ ಖುಷಿ ಆಯಿತು. ತುಂಬ ಡೀಪಾಗಿ ಅಂತ ಏನು ಇರೋದಿಲ್ಲ, ಹೆದರೋದು ಏನೂ ಅವಶ್ಯಕತೆ ಇರೋದಿಲ್ಲ. ಅವರು ಸುಮಾರು ಜನ ಇರ್ತಾರೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಅಲ್ಲಿ. ಚೆನ್ನಾಗಿತ್ತು. ಅದೊಂಥರ ಎಕ್ಸ್ಪೀರಿಯನ್ಸ್. ಸಖತ್ ಎಂಜಾಯ್ ಮಾಡಿದ್ವಿ ನಾವು. ಲಾಸ್ಟಲ್ಲಿ ಒಂದು ಬೋಟಿಂಗ್ದು ಒಂದು ಫೋಟೋ ತೊಗೊಂಡ್ವಿ.